ಮಾತ್ರ ನೀವು ಬಿಟ್ಕೊಡ್ಬೇಡಿ. ಅದೇನೆಂದರೆ ಓಪ್ ಮಾತ್ರ ಯಾವಾಗಲೂ ಬಿಟ್ಕೊಡ್ಲೇಬೇಡಿ. ಅದನ್ನ ಯಾವಾಗೂ ಕ್ಯಾರಿ ಮಾಡ್ಕೊಳ್ಳಿ ನಿಮ್ಮ ಲೈಫ್ಗೆ. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಮ್ಯೂಸಿಕಲ್ ಸಿಂಪಲ್ ಮೆಹಂದಿ ಎಲಿಮೆಂಟ್ಸ್ ನೋಡ್ತಾ ಇದ್ದೀವಿ. ಇದು ಪಾರ್ಟ್ 2 ವಿಡಿಯೋ. ಆಲ್ರೆಡಿ ಪಾರ್ಟ್ 1 ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡ್ಕೊಂಬಂದು ಇದು ನೋಡಿ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಈ ಎಲಿಮೆಂಟ್ ಬಂದುಬಿಟ್ಟು ಎ ಬಂದು ಇದು ಒಂಥರ ವಿ ಶೇಪ್, ಉಲ್ಟಾ ವಿ ಶೇಪು. ಇದಕ್ಕೆ ಫಸ್ಟು ನಾನು ಸ್ಟ್ರೈಟ್ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಟ್ರೈಟ್ ಲೈನು ನೀಟಾಗಿ ಪ್ರಾಪರಾಗಿ ಸ್ಟ್ರೈಟಾಗಿ ಹಾಕಿ. ಹಂಗೂ ಪ್ರಾಪರಾಗಿ ಬಂದಿಲ್ಲ ಅಂದರೆ ನೀಟಾಗಿ ಕಲಿ ಫಸ್ಟು. ನಂತರ ವಾಟರ್ ಹೆಂಗೆ ಫ್ಲೋ ಆಗುತ್ತೋ ಆ ಥರ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ. ನಂತರ ನಾನು ಅದಕ್ಕೆ ತಿಕ್ ಲೈನ್ ಕೊಟ್ಕೊತಾ ಇದ್ದೀನಿ. ನೋಡಿ, ತಿಕ್ ಲೈನು ನಾನು ಎಲ್ಲೂ ಫಿಲ್ ಮಾಡ್ತಾ ಇಲ್ಲ, ಜಸ್ಟ್ ತಿಕ್ ಲೈನ್ ಕೊಡ್ತಾ ಇದ್ದೀನಿ. ನೀವು ಬೇಕಂದರೆ ಈಗ ಹೆಜ್ಜೆಗಳಿರುತ್ತಲ್ವ ಅದಕ್ಕೆಲ್ಲ ನೀವು ತಿಕ್ ಲೈನ್ಸ್ ಕೊಡ್ಬೋದು. ನಾನು ಕೊಟ್ಟಿಲ್ಲ, ನೀವು ಕೊಡಿ, ಇನ್ನೂ ಯೂನಿಕಾಗಿ ಚೆನ್ನಾಗೋ ಕಾಣಿಸುತ್ತೆ. ಬನ್ನಿ ನೆಕ್ಸ್ಟ್ ಎಲಿಮೆಂಟ್ ಹೆಂಗೆ ಅಂತ ನೋಡೋಣ. ಈ ಎಲಿಮೆಂಟ್ ಬಂದುಬಿಟ್ಟು ಝೆಡ್ ಬಂದು ಒಂಥರ ಉಲ್ಟಾ ಒಂಥರ ಶೇಪಾಗಿ ಬರಬೇಕು. ಅದಕ್ಕೂ ಸೇಮ್ ನಾನು ಸ್ಟ್ರೈಟ್ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣವೇ ನಾನು ಝೆಡ್ನೇ ಒಳಗಡೆಯಿಂದ ಹಾಕ್ಕೊತಾ ಇದ್ದೀನಿ. ನೋಡಿ, ಒಳಗಡೆ ಆಚೆ ಒಳಗಡೆ ನೋಡೋಕ್ಕೆ ಏನೋ ಜಿಗ್ಜ್ಯಾಕ್ ಹೋಗುತ್ತೆ ನೋಡಿ, ಆ ಥರ ಹಾಕ್ಕೋಬೇಕು. ಆದಮೇಲೇನು ನಾನು ತಿಕ್ ಲೈನ್ ಹಾಕ್ಕೊತಾ ಇದ್ದೀನಿ. ತಿಕ್ ಲೈನ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಜಿಗ್ಜ್ಯಾಕ್ ಅಂತಾರೆ ಇದಕ್ಕೆ, ಈ ಎಲಿಮೆಂಟ್ಸ್ಗೆ ಜಿಗ್ಜ್ಯಾಕ್. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬಂದೆ. ಈ ಎಲಿಮೆಂಟ್ ಬಂದುಬಿಟ್ಟು ಸ್ನೇಕ್ ಹೆಂಗೆ ಹೋಗುತ್ತೋ ಆ ಥರ ಇದು ಸ್ನೇಕ್. ನೋಡೋಕ್ಕೆ ಬೆಟ್ಟದ ಥರನೂ ಕಾಣಿಸುತ್ತೆ, ಇಲ್ಲ ಇದು ಸ್ನೇಕ್ ಎಲಿಮೆಂಟೇ. ನೋಡಿ, ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ಳಿ. ಫಸ್ಟು ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ಳಿ ನೋಡೋಕ್ಕೆ. ನಂತರ ನಾನು ಈ ಕೆಳಗಡೆಯಿಂದ ಮೇಲೆ ಹೋಗಿ, ನಂತರ ಮೇಲೆ ಕೆಳಗಡೆ ವಾಟರ್ ಫ್ಲೋ ಹೋಗಿ ಕೆಳಗಡೆ ನೋಡೋಕ್ಕೆ ಬೆಟ್ಟ ಥರ ಕಾಣಿಸ್ಬೋದು, ಆದರೆ ಬೆಟ್ಟ ಅಲ್ಲ, ಇದು ಬಂದು ಸ್ನೇಕ್ ಎಲಿಮೆಂಟ್. ಸ್ನೇಕ್ ಹೆಂಗೆ ಹೋಗುತ್ತೆ ಆ ಥರ. ಈ ಎಲಿಮೆಂಟು ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಂದ್ರೆ ತಪ್ಪದೆ ನನ್ನ ಪೇಜಿನ ಫಾಲೋ ಮಾಡ್ಕೊಳ್ಳಿ. ನಿಮ್ಮನೆ ಫಂಕ್ಷನ್ಗೂ ನಾವು ಮೆಹಂದಿ ಹಾಕಬೇಕಾ, ನಮ್ಮನ್ನು DM ಮಾಡ್ಕೊಳ್ಳಿ. ಧನ್ಯವಾದಗಳು.